ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಪಡವಲಕಾಯಿ ಕೂಟ್ ಹೇಗೆ ಮಾಡೋಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ಪಡವಲಕಾಯಿ ಕೂಟ್ ಮಾಡೋದಕ್ಕೆ ನಾನು ಇಲ್ಲೊಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿ ಪಡವಲಕಾಯಿ ತಗೊಂಡಿದ್ದೆ. ಅದ್ರದ್ದು ಸ್ಕಿನ್ ಮೇಲ್ಗಡೆ ಲೈಟಾಗಿ ಪೀಲ್ ಆಫ್ ಮಾಡಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಪಡವಲಕಾಯಿ ತಗೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಿದಂಥದ್ದನ್ನ ಕುಕ್ಕರ್ಗೆ ಹಾಕೊಳ್ತೀನಿ. ಅರ್ಧ ಕಪ್ಪಿನಷ್ಟು ತೊಗರಿ ಬೇಳೆನ ನೆನೆಸಿಟ್ಟಿದ್ದೆ, ಅರ್ಧ ಗಂಟೆಯಿಂದ ನೆನೆಸಿಟ್ಟಿದ್ದೆ. ಅದನ್ನು ಸಹ ಇದಕ್ಕೆ ಹಾಕೊಳ್ತೀನಿ. ನೀವು ತೊಗರಿ ಬೇಳೆ ಬೇಕಾದ್ರೂ ಹಾಕೊಳ್ಬೋದು ಅಥವಾ ಕಡಲೆಬೇಳೆ ಆದ್ರೂ ಹಾಕೊಳ್ಬೋದು, ಯಾವ್ದಾದ್ರೂ ಹಾಕೊಳ್ಬೋದು. ಈಗ ಕುಕ್ಕರ್ಗೆ ನಾನು 2 ಕಪ್ಪಿನಷ್ಟು ನೀರು ಹಾಕೊಳ್ತೀನಿ. 1 ಟೀ ಚಮಚದಷ್ಟು ಅರಿಶಿನ ಪುಡಿ. ಕ್ಲೋಸ್ ಮಾಡಿಬಿಟ್ಟು ಒಂದು 5 ರಿಂದ 6 ಶೀಟಿ ಕೂಗಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನ 5 ರಿಂದ 6 ಶೀಟಿ ಕೂಗೋದಕ್ಕೆ ಇಟ್ಟಿದ್ದೀನಿ. ಕೂಟ್ಗೊಂದು ಮಸಾಲ ಮಾಡ್ಕೊಳ್ತೀನಿ. ಅದಕ್ಕೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಹಸಿ ಕಾಯಿ ತುರಿ, ಹಾಗೆ 1 ಟೀ ಚಮಚದಷ್ಟು ಜೀರಿಗೆ. ಇದನ್ನ ಈಗ ನಾನು ನುಣ್ಣಗೆ ರುಬ್ಕೊಳ್ತೀನಿ, ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಪಡವಲಕಾಯಿ ಮತ್ತೆ ಬೇಳೆನ ಒಂದು 5 ಶೀಟಿ ಕೂಗಿಸ್ಕೊಂಡಿದ್ದೀನಿ. ಸಾಫ್ಟ್ ಆಗಿ ಬೆಂದಿದೆ ಇದು. ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನು. ಈಗ ಇದಕ್ಕೆ ನಾನು ರುಬ್ಬಿರೋ ಅಂತ ಕಾಯಿ ಮತ್ತೆ ಜೀರಿಗೆ ರುಬ್ಕೊಂಡಿದ್ದೀನಿ, ಅದನ್ನ ಈಗ ಸೇರಿಸ್ಕೊಳ್ತೀನಿ. ಇದಕ್ಕೆ ಕಾಯಿ ಮತ್ತೆ ಜೀರಿಗೆ ರುಬ್ಬಿರೋ ಅಂತದನ್ನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಳ್ತೀನಿ. ನೋಡ್ಕೊಳ್ಳಿ ನೀರು ಎಷ್ಟು ಬೇಕಾಗತ್ತೆ ಅಂತ. ನಾನೀಗ ಖಾರಕ್ಕೆ ಏನೂ ಹಾಕಿರ್ಲಿಲ್ಲ. ಈಗ ನಾನು ಅಚ್ಚ ಖಾರದ ಪುಡಿನ 1 ರಿಂದ 1.5 ಟೀ ಚಮಚದಷ್ಟು ಹಾಕೊಳ್ತೀನಿ ಖಾರಕ್ಕೆ. ಹಾಗೆ ರುಚಿಗೆ ತಕ್ಕನಷ್ಟು ಉಪ್ಪು ಎಲ್ಲ ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಳ್ತೀನಿ. ಈಗ 5 ನಿಮಿಷದಿಂದ ಇದು ಕುದೀತಾ ಇದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ. ಈಗ ಇದು ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಸಿಡಿತಾ ಇದೆ. ಅದಕ್ಕೆ 2 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆ ಆಗಿದೆ. ಈಗ ರೆಡಿ ಇರೋ ಅಂಥ ಕೂಟಿಗೆ, ಪಡವಲಕಾಯಿ ಕೂಟಿಗೆ ಇದನ್ನ ಒಗ್ಗರಣೆ ಸೇರಿಸ್ಕೊಂಡು ಈಗ ಪಡವಲಕಾಯಿ ಕೂಟು ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ತೀನಿ. ಈಗ ರುಚಿಕರವಾದ ಪಡವಲಕಾಯಿ ಕೂಟು ರೆಡಿ ಆಗಿದೆ. ಇದು ಚಪಾತಿ, ದೋಸೆ, ಈವನ್ ಬಿಳಿ ಅನ್ನ ಜೊತೆ ಸಹ ನಾವು ತಿನ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಬೇಗ ಸಹ ಆಗುತ್ತೆ. ಏನು ತೀರಾ ಈರುಳ್ಳಿ, ಟೊಮ್ಯಾಟೊ ಏನೂ ನಾನು ಯೂಸ್ ಮಾಡಿಲ್ಲ. ತುಂಬ ಸಿಂಪಲ್ ಆಗಿ ಕಾಯಿ ಮತ್ತು ಜೀರಿಗೆ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್, ಬಟ್ ತುಂಬ ಟೇಸ್ಟಿ ಆಗಿರುತ್ತೆ. ಮಾಡಿ ನೋಡಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.